ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ಚಲೋ ಅದಿರಿ ಮಸ್ತ್ ಅದಿರಿ ಅಂತ ಅನ್ಕೊಂತೀನಿ. ಇದ ಲಾಸ್ಟ್ ವಿಡಿಯೋ ರೀ ನ್ಯೂಯಾರ್ಕ್ ಟ್ರಿಪ್ ಇದ್ದ ಯಾರ್ ಡೇ 1 ಡೇ 2 ವಿಡಿಯೋ ಯಾರು ನೋಡ್ಕೊಂಡ್ ಬಂದಿಲ್ಲ ಹೋಗಿ ನೋಡ್ಕೊಂಡ್ ಡಿಸ್ಕ್ರಿಪ್ಷನ್ ಟ್ಯಾಗ್ ಮಾಡ್ತೀನಿ ಹೋಗಿ ನೋಡ್ಕೊಂಡ್ ಬರ್ರಿ. ಇವತ್ತ ಲಾಸ್ಟ್ ನ್ಯೂಯಾರ್ಕ್ ಎಷ್ಟ್ ನೋಡ್ತೀರಿ ನೋಡ್ಬಿಟ್ರಿ ನನ್ನ ಬ್ಲಾಗ್ ಒಳಗ. ಮೇ ಬಿ ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀನಿ ಅವಾಗ ಹಾಕ್ತೀನಿ ಮೋಸ್ಟ್ಲಿ. ಇಲ್ಲಿ ತನ ನಾ ಆಲ್ಮೋಸ್ಟ್ 2 days ಒಳಗ ಎಲ್ಲಾ ಪ್ಲೇಸಸ್ ಎಲ್ಲ ನೋಡ್ಕೊಂಡ್ ಬಂದೆ. ಫೇಮಸ್ ಪ್ಲೇಸಸ್ ಅಥೆಂಟಿಕ್ ಏನೇನು ನೋಡ್ಕೋಬೇಕು ಅವ್ನು ನೋಡ್ದೆ. ಮೇ ಬಿ ನೆಕ್ಸ್ಟ್ ಟೈಮ್ ಹೋದಾಗ ಈ ಪ್ಲೇಸಸ್ ನಾ ಮತ್ತೆ ಹೋಗಂಗಿಲ್ಲ ಅನ್ಕೊಂತೀನಿ, ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡೋಣ. ಈಗ ಡೇ 3 ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಡೇ 2 ಒಳಗ್ ಲಾಸ್ಟ್ ನಾವು ಬ್ರುಕ್ಲಿನ್ ಬ್ರಿಡ್ಜ್ ಹೋಗಿದ್ವಿ. ಬ್ರುಕ್ಲಿನ್ ಬ್ರಿಡ್ಜ್ ಒಳಗ್ ಭಾಳ ಗದ್ಲ ಇತ್ತು, ಅದ್ ನೋಡ್ಕೊಂಡ್ ವಾಪಸ್ ರೂಮಿಗೆ ಹೋಗಿದ್ವಿ. ಆಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇನ್ನೇನ್ ಮಾಡಕ್ ಆಗ್ಲಿಲ್ಲ. ಹೊರಗ್ ನೈಟ್ ಭಾಳ ಥಂಡಿ ಚಾಲು ಆಗ್ಬಿಡ್ತ, ನಡ್ಗಾಕತ್ವಿ. ಆಮೇಲೆ ಭಾಳ ಟಯರ್ಡ್ ಆಗ್ಬಿಟ್ಟಿತ್ತು. ಬ್ರುಕ್ಲಿನ್ ಬ್ರಿಡ್ಜ್ ಒಳಗ್ ನಿಂತ ಫುಲ್ ಗದ್ಲ. ಸೊ ಅದ್ಕ ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಎಸ್ ಗೈಸ್, ಇದು ನನ್ನ ಡೇ 3 ಔಟ್ಫಿಟ್. ಇನ್ನೂ ಜಾಕೆಟ್ ಓವರ್ ಕೋಟ್ ಎಲ್ಲ ಹಾಕೋಬೇಕು, ಆಮೇಲೆ ಸ್ಕಾರ್ಫ್ ಅವೆಲ್ಲ ಹಾಕೋಬೇಕು. ಭಾಳ ಥಂಡಿ ಐತಿ ಇವತ್ತು, ಭಾಳ ಕ್ಲೌಡಿ ಐತಿ. ನಮ್ ರೂಮ್ ಮುಂದೆ ಭಾರಿ ಚಲೋ ಒಂದ್ ಇಟಾಲಿಯನ್ ಬ್ರೇಕ್ಫಾಸ್ಟ್ ಸ್ಪಾಟ್ ಇತ್ತು. ಅಲ್ಲಿ ಕಾಫಿ ತಗೊಂಡ್ವಿ. ನಾ ಹಾಟ್ ಚಾಕ್ಲೇಟ್ ತಗೊಂಡೆ, ಅವ್ರು ಕಾಫಿ ತಗೊಂಡ್. ಆಮೇಲೆ ಇದು ಫ್ರೆಂಚ್ ಟೋಸ್ಟ್ ತಗೊಂಡ್ವಿ. ಭಾರಿ ಮಸ್ತ್. ನಾ ಫಸ್ಟ್ ಟೈಮ್ ಫ್ರೆಂಚ್ ಟೋಸ್ಟ್ ತಿಂದೆ. ಬ್ರಿಯೋಶ್ ಬ್ರೆಡ್ ಕ್ರೀಮಿ ಸೂಪರ್. ನಂಗೆ ಇನ್ನಾದ್ರ ನೆನ್ಸ್ಕೊಂಡ್ರೆ ಬಾಯಾಗ ನೀರ್ ಬಿಡ್ತಾವ ಮಾರ. ಎಸ್, ನೀವು ಒಂದ್ಸತಿ ಟ್ರೈ ಮಾಡ್ರಿ ಫ್ರೆಂಚ್ ಟೋಸ್ಟ್. ಯಾರು ಟ್ರೈ ಮಾಡಿಲ್ಲ ಅವ್ರು. ಮೋಸ್ಟ್ಲಿ ಜಾಸ್ತಿ ಸ್ವೀಟ್ ಇರುತ್ತೆ. ಯಾರಿಗೆ ಸ್ವೀಟ್ ಇಷ್ಟ ಆಗುತ್ತಾ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ. ಬಟ್ ಒನ್ಸ್ ಇನ್ ಲೈಫ್ ಟೈಮ್ ಟ್ರೈ ಮಾಡ್ಬೇಕು. ನಾನು ಇಲ್ಲೇ ಟ್ರೈ ಮಾಡಿದ್ದು ನೋಡ್ರಿ. ನಾ ಫುಲ್ ಕವರ್ ಆಗ್ಬಿಟ್ಟಿನಿ. ಲಾಂಗ್ ಜಾಕೆಟ್, ಫುಲ್ ಫರ್ ಇದೆ. ಜಾಕೆಟ್ ಹಾಕೊಂಡೆ. ಜಾಕೆಟ್ ಒಳಗೆ ಇನ್ನೊಂದು ಕ್ಯಾಪ್ ಹಾಕಿ, ಇವರು ಇವತ್ತು ಕ್ಯಾಪ್ ಹಾಕೊಂಡ್ಬಿಟ್ಟಾರ. ಬಾಕೆಟ್ ಥಂಡಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಂದ್ ಥಂಡಿ ಜೋಡಿ ಗಾಳಿನೂ ಹಂಗ ಸೇಮ್ ಇತ್ತು. ಸೇಮ್ ಲೈಕ್ ಡೇ 2 ಹಂಗ ಇವತ್ತು ಫುಲ್ ಭಾಳ ಥಂಡಿ ಇತ್ತು. ಇವತ್ತು ಈವ್ನಿಂಗ್ ಫುಲ್ ಸ್ನೋ ಬರೋದಿತ್ತು, ಅದಕ್ಕೆ ಮೋಸ್ಟ್ಲಿ ಭಾಳ ಥಂಡಿ ಇತ್ತು ಅಂತ ಅನ್ಕೊಂತೀನಿ. ಇವತ್ತು ನಮ್ದು ಲಾಸ್ಟ್ ಡೇ. ವಾಪಸ್ ರಿಟರ್ನ್ ಐತಿ. ಇವತ್ತು ಈವ್ನಿಂಗ್ 6 o'clock ರಿಟರ್ನ್ ಬರ್ತೈತೆ. ಅಷ್ಟರೊಳಗೆ ನಾ ಇವತ್ತು ಎಲ್ಲಾ ನೋಡ್ಕೊಂಡ್ಬಿಡ್ಬೇಕು. ಮತ್ತೆ ನಮ್ಮ ಐಟರರಿ ಒಳಗ ಫೇಮಸ್ 2 ಮ್ಯೂಸಿಯಮ್ಸ್ ಅದಾವ ನ್ಯೂಯಾರ್ಕ್ ಒಳಗ. ಒಂದು ಮೊಮಾ ಅಂಡ್ ಮೆಟಾ, ಒಂದು ಮಾಡರ್ನ್ ಆರ್ಟ್, ಇನ್ನೊಂದು ಮ್ಯೂಸಿಯಂ ಆಫ್ ಆರ್ಟ್ ಅಂತ ಹೇಳಿ. ಅವು ಇವತ್ತೆರಡು ಕವರ್ ಮಾಡ್ಕೋಬೇಕು. ಅಂಡ್ ಪ್ಲಸ್ ನಾವ್ ಇವತ್ತು ಫೇಮಸ್ ಹಲಾಲ್ ಗೈಸ್ ಅಂತ ಹೇಳಿ ಹಿಂಗ ಸಣ್ಣ ಚೋಟು ಕಾರ್ಟ್ ಒಳಗ ಅವ್ರು ಸ್ಟಾರ್ಟ್ ಮಾಡಿದ್ರಿ ಇಲ್ಲಿಂದ ನ್ಯೂಯಾರ್ಕ್ ಇಂದಾನೆ. ಅಂತಂದ್ರೆ ಚಿಕನ್ ರೈಸ್ ಭಾರಿ ಚಲೋ ಮಸ್ತ್ ಸ್ಪೈಸಿ ಇರ್ತದಂತ ಶ್ರೀ ಹೇಳಿದ್ರ. ಶ್ರೀನು ಇಲ್ಲಿದ್ದಾಗ ಭಾಳ ತಿಂತಿದ್ರ ಅಂತ. ಸೊ ಅದನ್ನ ಇವತ್ತು ಟ್ರೈ ಮಾಡೋಣ. ಅಂಡ್ ಇವತ್ತು ಭಾಳ ಕಮ್ಮಿ ಟೈಮಿಂಗ್ ಐತಿ. ಅಂಡ್ ಇವತ್ತು ವಾಪಸ್ ಹೋಗೋದೈತಿ. ಅದಕ್ಕೆ 3 ಪಟಾಪಟ್ ನೋಡ್ಬಿಡ್ಬೇಕು ಮ್ಯೂಸಿಯಂ. ನಮ್ಗ ಫೀಲ್ ಆಗಲ್ಲ, ಅಷ್ಟು ಕೋಲ್ಡ್ ಐತಿ. ಸೂಪರ್ ಕೋಲ್ಡ್. ಕೈ ಯಾರು ಕಟ್ ಮಾಡೋಕೊಟ್ಟೆ. ಅಂಡ್ ನಾವು ನಾಷ್ಟ ಮಾಡ್ಬಿಟ್ಟು ಈಗ ಸಬ್ವೆ ಒಳಗೆ ಹತ್ತಿ ಸೆಂಟ್ರಲ್ ಪಾರ್ಕ್ ಹತ್ರ ಬಂದಿವಿ. ಸೆಂಟ್ರಲ್ ಪಾರ್ಕ್ ಹತ್ರನೇ ಇವೆರಡು ಮ್ಯೂಸಿಯಂ ಅದಾವ ನಿಯರ್ ಬೈ. ಸೊ ಫಸ್ಟ್ ನಾವು ಈಗ ಹೋಗತ್ತಿದ್ದ ದ ಮೆಟ್ ಮಾಡರ್ನ್ ಆರ್ಟ್ ಅಂತ ಹೇಳಿ. ಸೊ ಅಲ್ಲಿ ಬರ್ರಿ ಹೆಂಗೈತಿ ಏನೈತಿ ಅಂತ ಎಲ್ಲ ತೋರಿಸ್ತೀನಿ ಮ್ಯೂಸಿಯಂ ಒಳಗ. ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಇರೋದ್ರಿಂದ ಅಲ್ಲಿ ನಿಂತು ಓದಾಕೆಲ್ಲ ಆಗಂಗಿಲ್ಲ. ನೋಡ್ಕೊಂಡು ಪಟ ಹೋಗ್ಬಿಡೋದ ಮುಂದ ಅಂತ ಅನ್ಕೊಂಡಿವಿ. ಇದು ಮ್ಯೂಸಿಯಂ ಸೆಂಟ್ರಲ್ ಪಾರ್ಕ್ ಹತ್ರ ಐತಿ. ಬಂದಿವಿ ಎಲ್ಲ ನೋಡಿ. ಹಸುರಾಗಿರೋಂತ ಗಿಡ ಬ್ರೌನ್ ಕಾಣ್ತಾ ಇದೆ. ಎಲ್ಲ ಬರೀ ಕಟ್ಟಿಗುಳ್ದಾವ್ ಇವಿದೆ. ಮತ್ತೊಂದ್ ಸಮ್ಮರ್ ಸ್ಪ್ರಿಂಗ್ ಒಳಗ್ ಫುಲ್ ಸಿಗುತ್ತ. ಎಷ್ಟು ಮಸ್ತ್ ಅನಿಸ್ತೈತೆ ಅವಾಗ. ಇದೆ ಆರ್ಟ್ ಆಫ್ ಮ್ಯೂಸಿಯಂ. ಲೆಟ್ಸ್ ಗೋ ವಾಚ್ ಇಟ್. ಇಲ್ಲಿ ಸಬ್ವೆ ಸ್ಟೇಷನ್ ಇಂದ ಮ್ಯೂಸಿಯಂ ಆಲ್ಮೋಸ್ಟ್ ಒಂದ್ half a mile ಹಂಗೇನ ಇತ್ತು. ಅದಷ್ಟು ನಡ್ಕೊಂಡ್ ಬರೋಟ್ನಾಗ ಥಂಡಿ ಒಳಗ ಸಾಕಾಗ್ ಹೋಯ್ತು. ಅದಕ್ಕ ಫುಲ್ ಮೂಗ್ ಸುರ್ಯಾಕತ್ ಬಿಟ್ಟಿತ್ ನಂದು. ನಾವಿರೋ ಏರಿಯಾ ಒಳಗ ಹಿಂಗ್ ಸಣ್ಣ ಸ್ಟಾಲ್ಸ್ ಆಮೇಲೆ ಟ್ಯಾಕ್ಸಿಸ್ ನಾ ಜಾಸ್ತಿ ನೋಡೇ ಇಲ್ಲ. ಈ ನ್ಯೂಯಾರ್ಕ್ ಒಳಗ ಭಾಳ ಹಿಂಗ್ ಸಣ್ಣ ಅದೇ ಹಲಾಲ್ ಗೈಸ್ ಅಂತ ಹಂಗ ಸೇಮ್ ಅವ ಸ್ಟಾಲ್ಸ್ ಅಂತವ ಇಲ್ಲೆಲ್ಲಾನು ಇಟ್ಟಾರ. ಬಟ್ ಫೇಮಸ್ ಹಲಾಲ್ ಗೈಸ್ ಅಂತ ಹೇಳಿ ಒಂದ್ ಪರ್ಟಿಕ್ಯುಲರ್ ಸ್ಪಾಟ್ ಐತಿ. ಅಲ್ಲಿಂದನೇ ಚಾಲು ಆಗಿದ್ದು. ಸೊ ನಾವ್ ಅಲ್ಲೇ ಹೋಗಿ ತಿನ್ನೋಣಂತ. ಈ ಮ್ಯೂಸಿಯಂ ಹೋಗ್ಬೇಕಾದ್ರೆ ಶುದ್ಧ ಲೈನ್ ಐತಿ. ನೋಡೋಣ ಬರ್ರಿ ಹೆಂಗಿರ್ತ ಅಂತ ಹೇಳಿ. ಇನ್ನೊಂದ್ ಸ್ವಲ್ಪ ನ್ಯೂಯಾರ್ಕ್ ನೋಡ್ಕೊಂಡ್ಬಿಡ್ರಿ. ಇವತ್ ಲಾಸ್ಟ್ ಆಗೋದೈತಿ. ಏನು ಫೀಲ್ ಇದ ಮ್ಯೂಸಿಯಂ ದ ಮೆಟ್ ಅಂತ ಹೇಳಿ. ಎಂಟ್ರೆನ್ಸ್ ಭಾರಿ ಮಸ್ತ್ ಹಿಂಗ ಸ್ಕ್ವಿರಲ್ ಅಲ್ಲಿ ಕಡೊಂದ್ ಈ ಕಡೊಂದ್ ಏನೋ ಒಂದ್ ಬರ್ಡ್
ಹಿಂಗೆಲ್ಲ ಇತ್ತು, ಮಸ್ತ್ ಅನಿಸ್ತು. ಎಂಟ್ರಿ ಫುಲ್ ಸೆಕ್ಯೂರಿಟಿ ಎಲ್ಲ ಮಾಡಿದ್ರೆ. ಇದ್ರೊಳಗೆಲ್ಲ ನಮ್ದು ಏಷ್ಯಂಟ್ ಹಿಸ್ಟ್ರಿ ಐತಿ. ಈಜಿಪ್ಟ್, ಚೈನೀಸ್, ಇಂಡಿಯನ್ಸ್, ಯುರೋಪಿಯನ್ ಸಮ್ ಪೇಂಟಿಂಗ್ಸ್, ಅಮೇರಿಕನ್ ಆ್ಯಂಡ್ ಅವಾಗೆಲ್ಲ ಗ್ಲಾಸಸ್, ಕಾಕ್ರೀಸ್ ಎಲ್ಲ ಹೆಂಗಿರ್ತಾವ ಅಂತ ಹೇಳಿ ಅದೆಲ್ಲ ಇತ್ತು. ಹೋಗಿ ನೋಡು ಬರ್ರಿ. ಗದ್ಲಂತ್ರು ಒಳಗೆ ಭಾಳ ಕೆಟ್ಟಿತ್ತು. ಏನು ಜಾಸ್ತಿ ನೋಡಾಕ ಸಿಕ್ತು, ಬಟ್ ಎಲ್ಲ ಕಡೆ ಭಾಳ ಗದ್ಲ ಇತ್ತು. ಬರ್ರಿ ಈಗ ನೋಡೋನು ಏನೇನೈತಿ ಹೆಂಗೈತಿ ಅಂತ ಹೇಳಿ ಹೋಗುಂ ಬರ್ರಿ. ಒಳಗ್ ಹೋದ್ಕೊಳ್ಳೋ ಒಂದ್ ದೊಡ್ಡ ಹಾಲ್ ಐತಿ. ರೈಟ್ ಸೈಡಿಗೆ ಫುಲ್ ಈಜಿಪ್ಟ್ ಸ್ಟಾರ್ಟ್ ಆಗ್ತೈತ, ಆ ಕಡೆಲ್ಲ ಅಮೆರಿಕನ್ ಸ್ಟಾರ್ಟ್. ಹೋದ್ಕೊಳ್ಳಿ ಈಜಿಪ್ಟ್ ಒಂದು ಗೊಂಬಿ ನಿಂದ್ರಿಸ್ ಬಿಟ್ಟಿದ್ರು ದೊಡ್ಡದು ಮಸ್ತ್. ಬರ್ರಿ ಒಳಗ ಹೋಗೋಣ ನೋಡೋಣ ಏನೇನ್ ಐತೆ ಅಂತ ಹೇಳಿ. ಹೋಗುನ್ ಬಾ. ಸೆಕೆಂಡ್ ಫ್ಲೋರ್ ಅಲ್ಲಿ ಚೈನಾ, ಇಂಡಿಯಾ, ಜಪಾನ್ ಎಲ್ಲ ಇದೆ ಅಂತ. ಅಯ್ಯೋ ಜನನೇ ಜನ ಕಾಣ್ತವ್ರಿ. ನಂಗೆ ಏನು ಇಲ್ಲಿ ಮ್ಯೂಸಿಯಂ ಆರ್ಟ್ಸ್ ಕಾಣದ್ ಕಮ್ಮಿ ಆಗ್ತದೆ. ಆಯ್ತು ನೋಡ್ರಿಪ್ಪ, ಕಲ್ಲಿತಿ. ಏನ್ ಕಲ್ಲೋ ಗೊತ್ತಿಲ್ಲ. ಡಿಸ್ಕ್ರಿಪ್ಷನ್ ಇಲ್ಲ ಇಲ್ಲೇನು, ಏನು ಎಂದ ಅಂತ ಬರ್ದಿಲ್ಲ. ಇಲ್ಲಿ ಬರ್ದಾರೆ ಕಲೆ ಇಲ್ಲ. ಓ ಮೈ ಗಾಡ್. ಇನ್ಸ್ಟಾಲೇಷನ್ ಇನ್ ಪ್ರೋಗ್ರೆಸ್ ಅಂತೆ. ಇಲ್ಲಿ ಬರ್ದಾರೆ ಕಲೆ ಇಲ್ಲ. ಮನಿಗ್ ಹೋಯ್ನೇನ್ರಿ ಅಮ್ಮ. ಅಯ್ಯೋ ವಾವ್ ಮಸ್ತ್. ಮನಿಗ್ ಹೋಯ್ ಸಲಾಡ್ ಬೌಲ್, ಸಲಾಡ್ ಹಿಟ್ನಾದುನ ಒಂದ್ 5 ಕಲ್. ಇದೇನೋ ಕೊಂಕಿ ಇಟ್ಟವ್ರೆ, ಅವಾಗಿನ ಕೊಂಕಿ ಅಂತ ಹೇಳಿ ಇಟ್ಟವ್ರೆ. 3500 years back. ಏನದು ಕೊಂಕೆ? 3500 BC. ಅప్పుడు ಫುಕ್ಸ್. ನಾವು ಫಸ್ಟ್ ಈಜಿಪ್ಟ್ ಸೆಕ್ಷನ್ ಒಳಗ್ ಬಂದೀವಿ. ಇಲ್ಲೆಲ್ಲ ಭಾಳ ಅವಾಗ ಹಳೆ ಕಾಲದೊಳಗ ಹೆಂಗ ಬೊಗೋಣಿ, ಬುಟ್ಟಿ, ಆಮೇಲೆ ಅವ್ರ ಗ್ಲಾಸ್, ಕಾಕ್ರೀಸ್, ಆಮೇಲೆ ಅವರು ಆರ್ನಮೆಂಟ್ಸ್, ಅವ್ರ ಮೇಲೆ ಅವ್ರ ಲೈಫ್ ಹೆಂಗಿತ್ತು, ಏನಿತ್ತು, ಆಲ್ಮೋಸ್ಟ್ ಒಂದು 3000 BC ಬ್ಯಾಕ್ ಹೆಂಗಿತ್ತು ಅಂತ ಹೇಳಿ ಅದೆಲ್ಲ ಇತ್ತು ಮ್ಯೂಸಿಯಂ ಒಳಗ. ನೋಡಕ್ ಚಲೋ ಅನ್ಸ್ತು. ಅವ್ರು ಅವಾಗಿನ ವಾಲ್ ಮನಿಗಳು ಎಲ್ಲ ಹೆಂಗಿತ್ತು ನೋಡ್ರಿ. ನೋಡು ಕಲ್ಲಲ್ಲಿ ಮನಿ ಮಾಡಂಗ ಐತೆ. ಇದು ನೋಡ್ರಿ ಸ್ಟೋನ್ ಒಳಗ ಮನಿ ಮಾಡ್ಯಾರ. ಮನಿ ಮಾಡಿ ಅಲ್ಲೇ ಹಿಂಗ ಒಂದ್ ಬೆಡ್ರೂಮ್, ಬಾತ್ರೂಮ್, ಕಿಚನ್ ಅಂತ ಹೇಳಿ ಹಿಂಗ್ ಕಂಪಾರ್ಟ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಾರ. ಇದು ಸ್ಟೋನ್ಸ್ ಅವರು ಆರ್ನಮೆಂಟ್ಸ್ ಒಳಗ್ ಹಾಕೊಳ್ಳೋದು ಹೆಂಗದಾವ್ ಏನದಾವ್ ಅಂತ ಹೇಳಿ. ಈ ಚಪ್ಪಲ್ ನೋಡ್ರಿ, ಚಪ್ಪಲ್ಕ್ ಸೋಲು ಇಲ್ಲ ಏನು ಇಲ್ಲ. ಹೆಂಗಿತ್ತು ಅವಾಗಿನ ಕಾಲದ ಕಟ್ಟಿಗೆ ಚಪ್ಪಲ್ ರೀ ಅವೆಲ್ಲ. ಅವಾಗಿನ ಕಾಲೊಳಗ ಹೆಂಗ ಬೋಟ್ ಎಲ್ಲ ಮಾಡ್ಕೊಂಡ್ ಅವ್ರೆ ಕಟ್ಟಿಗೆಲೆಲ್ಲ ಬೋಟ್ ತಯಾರಿ ಮಾಡ್ಕೊಂಡು ಹಂಗ್ ಬೋಟ್ ಒಳಗ ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸ್ ಹೋಗುದು ಮಾಡುದು. ಆಮೇಲೆ ಇಲ್ಲಿ ನೋಡ್ರಿ ಇವೆಲ್ಲ ಸಾಮಾನ್ ತಗೊಂಡ್ ಹೋಗುದು. ದನದ ಕೊಟ್ಟಿಗೆ ನೋಡ್ರಿ ಅಪ್ಪ. ಅವಾಗೇನು ದನದ ಕೊಟ್ಟಿಗೆ. ಅವಾಗ ಅವ್ರಿನ್ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ಹೇಳಿ ಒಂದ್ ಕಟ್ಗಿ ಮಾಡೆಲ್ ಒಳಗ್ ಹಿಂಗ್ ಮಾಡಿಟ್ಟಿದ್ರ. ಇದೆಲ್ಲ ಇಲ್ಲಿ ಅವರು ದನದೆಲ್ಲ ಮಾಸ್ ತೆಗದ ಅದೆಲ್ಲ ಮೀಟ್ ತೆಗದಿಟ್ಟಾರ. ಮೋಸ್ಟ್ಲಿ ತಿನ್ನಾಕೋ ಏನೋ ಗೊತ್ತಿಲ್ಲ. ಇಲ್ಲಿ ಅವರು ರಾಶಿ ಮಾಡತ್ತಾರ. ನಾ ಅಲ್ಲಲ್ಲೇ ಡಿಸ್ಕ್ರಿಪ್ಷನ್ ಒಳಗೆ ತೋರ್ಸಾತೀನಿ, ಅದನ್ನ ಪಾಸ್ ಮಾಡಿ ಡಿಸ್ಕ್ರಿಪ್ಷನ್ ಓದ್ಬೋದು ಏನೇನ್ ಐತೆ ಅಂತ ಹೇಳಿ. ಸೊ ಎಲ್ಲಿ ಕಾಣಂಗಿಲ್ಲ ನಾ ಅಲ್ಲೊಂದ್ ಸ್ವಲ್ಪ ಡಿಸ್ಕ್ರಿಪ್ಷನ್ ಹೇಳತ್ತೀನಿ. ಅಂಡ್ ಇಲ್ಲಿ ಅವರೆಲ್ಲ ಅಡ್ಗಿ ಮಾಡತ್ತಾರ. ಅಡ್ಗಿ ಮಾಡೋದು ಅವ್ರ ಕಿಚನ್ ಇದೆಲ್ಲ ಹಿಂಗ ಕಟ್ಗಿದೇ ಇತ್ತಂತೇನೋ. ಸೊ ಕಟ್ಗಿದೆಲ್ಲ ಹಿಂಗಿದ್ದು. ಆಮೇಲೆ ಇದು ಅವ್ರದೊಂದು ಪಾಂಡ್, ಆಮೇಲೆ ಗಾರ್ಡನ್ ತರ ಹಿಂಗ. ಆಗಿನ ಕಾಲೊಳಗ ಅವ್ರು ಹೆಂಗ್ ಬೇಕು ಎಲ್ಲಾ ಮಾಡ್ಕೊಂತಿದ್ರು. ಎಸ್, ಇದು ನಮ್ಮ ಮೇನ್ ಹುಡುಗಿಯರ್ ಥಿಂಗ್ಸ್ ಬಂದ್ ನೋಡ್ರಿ. ಅವ್ರ ಸರ, ಬ್ರಾಸ್ಲೆಟ್, ಅವ್ರ ಆಂಕ್ಲೆಟ್ಸ್, ಆಮೇಲೆ ಯಾವ ತರ ಸ್ಟೋನು, ಕಿವ್ಯಾನು ಅವೆಲ್ಲ, ಆಮೇಲೆ ಪೆಂಡೆಂಟ್ಸು ಅವಾಗಿನ ಕಾಲದ ಕೈಯಾಗ ಹಾಕೊಳ್ಳೋದು ಅವೆಲ್ಲ ಇದ್ದು ರೀ ಅಲ್ಲಿ. ಮೋಸ್ಟ್ಲಿ ಇದು ನಮ್ಮ ಮ್ಯೂಸಿಯಮ್ಸ್ ಒಳಗೂ ಇರ್ತಾವ. ಬಟ್ ನಾ ಈಜಿಪ್ಟ್ ಅಷ್ಟು ಜಾಸ್ತಿ ನಾ ಇಲ್ಲಿ ಬಂದು ನೋಡಿದ್ದೆ. ಅದ್ ರಾಜನ್ ಕ್ರೌನ್ ಅಂಡ್ ಈಜಿಪ್ಟ್ ಇವು ಗೊಂಬಿಗಳು ಎಲ್ಲ ಅಲ್ಲಿದ್ದು. ಅಂಡ್ ಹಿಂಗ ಎಲ್ಲ ಬಹಳ ಆರ್ಗನೈಸ್ ಮಾಡಿದ್ರು. ಆ ದೇಶದ ಹಿಸ್ಟ್ರಿ ಎಲ್ಲ ಹಿಂಗೊಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್, ಆಮೇಲೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಭಾರಿ ಮಾಡಿದ್ರು. ಅಂಡ್ ಒಂದು ಓಪನ್ ಏರಿಯಾನು ಇಟ್ಟಿದ್ರು ಅವ್ರ. ಚಪ್ಪಲ್ ನೋಡ್ರಿ, ಅವಾಗಿನ ಕಾಲದ ಚಪ್ಪಲ್ ಚರ್ಮ ಇಟ್ಟವ್ರ ಬರೀ ಅನ್ಸತೈತಿ. ಬಾ, ಏನ್ ತಗಡು ಚಪ್ಪಲು ಉಪಯೋಗ. ಇದು ಓಪನ್ ಏರಿಯಾ ಹೇಳಿದ್ ನೋಡ್ರಿ ನಾನು. ಈಜಿಪ್ಟ್ ಫುಲ್ ಅಲ್ಲೆಲ್ಲ ಮಾನ್ಯುಮೆಂಟ್ಸ್ ಹೆಂಗಿರ್ತಾವ ಅಂತ ಹೇಳಿ. ಆಮೇಲೆ ಅಲ್ಲಿ ಗೊಂಬಿಗಳು ಏನಂತ ನಂಗೆ ಗೊತ್ತಿಲ್ಲ ಅಷ್ಟ. ಸೊ ಅದ್ರದ ವೈಬ್ ಫುಲ್ ಈಜಿಪ್ಟ್ ವೈಬ್ ಕ್ರಿಯೇಟ್ ಮಾಡ್ಯಾರ ಇಲ್ಲಿ. ನೀರ್, ಆಮೇಲೆ ಅದ ಸ್ಟ್ಯಾಚ್ಯೂಸ್ ಹಿಂಗ ಆಲ್ಮೋಸ್ಟ್ ಎಲ್ಲಾ ದೇಶದ್ದು ಹಿಂಗ ಕ್ರಿಯೇಟ್ ಮಾಡ್ಯಾರ ಅವ್ರ. ಇವ್ ನೋಡ್ರಿ ಈಜಿಪ್ಟ್ ಒಳಗ ಹಿಂಗ ಯಾರ್ ತೀರ್ಕೊಂಡ್ಮೇಲೆ ಸತ್ಮೇಲೆ ಅವೆಲ್ಲ ಅವ್ ಡೋಮ್ರಿ ಅವ ಸತ್ಮೇಲೆ ಅವ್ರ ಇಡಾಕ ಅಂತ ಹೇಳಿ. ಒಂದು ಹುಡುಗಿ ಹೆಂಗಸರ್ಗ್ ಒಂದ್ ಬೇರೆ, ಗಂಡಸರ್ಗ್ ಬೇರೆ, ಆಮೇಲೆ ಮಕ್ಳಿಗೆ ಅಂತ ಹೇಳಿ ಅವು ಬೇರೆ. ಆಮೇಲೆ ಅವ್ರ ಮೇಲೆ ವೆರಿ ಡಿಟೇಲ್ಡ್ ಪೇಂಟಿಂಗ್ಸ್, ಗಂಡಸೂರ್ ಇದ್ರ ಗಂಡಸೂರ್ ತರ ಆ ತರ ಪೇಂಟಿಂಗ್ಸ್ ಮ್ಯಾಗ
ಇದ್ರೊಳಗ ಎಲ್ಲ ಕಟಗಿದ ಈಜಿಪ್ಟ್ ನೋಡಿದ್ವಿ. ಈಗ ನೆಕ್ಸ್ಟ್ ಇಂಡಿಯನ್ ಸೆಕ್ಷನ್ ಹೋಗು. ನಾ ಇಂಡಿಯನ್ ಸೆಕ್ಷನ್ ಹೋಗಿ ಭಾಳ ಎಕ್ಸೈಟೆಡ್ ಅದೀನಿ. ನಮ್ ದೇಶದ ಏನೇನ್ ಐತಪ್ಪ ಅಂತ ಹೇಳಿ ನೋಡಕ್. ನಮ್ ದೇಶದ ಒಳಗ ಜಾಸ್ತಿ ರಾಜರ ಸ್ಟೋರಿ ಅವ್ರದ್ದು ಹಿಸ್ಟ್ರಿಗಿಂತ ನಮ್ ದೇವ್ರದೆಲ್ಲ ಭಾಳ ಸ್ಟ್ಯಾಚ್ಯೂಸ್ ಅವೆಲ್ಲ ಭಾಳ ಇದ್ವು. ಇವೆಲ್ಲ ನೋಡ್ರಿ, ಇವು ರಾಜಸ್ಥಾನ, ಗುಜರಾತ್, ಪಂಜಾಬ್, ಇವನ್ ನಮ್ ಕರ್ನಾಟಕದ ಇತ್ತು. ನಂಗೆ ನೋಡಕ್ ಭಾಳ ಖುಷಿ ಆಯ್ತು. ನಂಗೆ ಎಷ್ಟು ಖುಷಿ ಆಗತ್ತಿತ್ತು, ಎಷ್ಟು ದೂರ ಇದ್ದು ನಮ್ ಕರ್ನಾಟಕದ ಇವ್ ಹಿಂಗ್ ದೇವ್ರ ಸ್ಟ್ಯಾಚ್ಯೂಸ್ ಎಲ್ಲ ನೋಡಕ್ ಭಾಳ ಖುಷಿ ಆಯ್ತು ನನಗೆ. ಐ ವಾಸ್ ಸೋ ಪ್ರೌಡ್ ಆಫ್ ಮೈ ಕಂಟ್ರಿ ಅಂತ ಅನಿಸ್ತಲ್ಲ ಓದ್ಕೊಳ್ಳೆ. ನಮ್ ಕಾಂತಾರ ಮುಖ ಐತಿಲ್ಲಿ, ಕಾಂತಾರ ಮುಖದಂಗ ಐತಲ್ಲಪ್ಪ. ಏನಿದು? ಕರ್ನಾಟಕ ಇಂಡಿಯಾ ಚಪ್ಪಿನಾನ ಹೇಳಿದ್ನಲ್ಲ, ಕರ್ನಾಟಕ ಇಂಡಿಯಾ ಅಂತ. ಭೂತ ಕಲ್ಚರ್ ತುಳುನಾಡು, ಅದೇ ಕಾಂತಾರ ಅಂತಂದಲ್ಲ. ಜುಮಾಡಿ ಅಂತ, ಮಾಸ್ಕ್ ಆಫ್ ಸ್ಪಿರಿಟ್ ಡೈಟಿ ಜುಮಾಡಿ. ನಮ್ ಕಾಂತಾರ ಅದು ಬೇಸ್ ನೋಡ್ರಿ. ನಮ್ಮ ಎಲ್ಲಾ ದೇವ್ರುಗಳಿದ್ದು, ನನಗೆ ನಮ್ಮ ಎಲ್ಲಾ ದೇವ್ರ ಸ್ಟ್ಯಾಚ್ಯೂಸ್ ಅವು ನೋಡಿ ಫುಲ್ ಡಿವೈನ್ ಎನರ್ಜಿ ಇತ್ತು. ನಂಗೆ ಭಾಳ ಖುಷಿ ಆಯ್ತು. ನಂಗೆ ಇಲ್ಲಿ ಯಾವ ಹಿಂಗೆ ದೇವ್ರ ಗುಡಿ ಒಳಗೆ ನೋಡಿರ್ತೀವಿ, ಇಲ್ಲಿ ಎಲ್ಲ ಟೆಂಪಲ್ಸ್ ಒಳಗೆಲ್ಲ ಅದಾವ. ಬಟ್ ಹಿಂಗೆ ನೋಡಾಕ್ ನನಗೆ ಇನ್ನೂ ಭಾಳ ಖುಷಿ ಆಗತ್ತಿತ್ತು. ಅಲ್ಲಲ್ಲಿ ಬಂದವರು ಎಲ್ಲರೂ ಎಷ್ಟು ಜನ ನೋಡಾತಿದ್ರು. ಎಲ್ಲಾ ಪಾರ್ಟ್ಸ್ ಆಫ್ ಇಂಡಿಯಾಯಿಂದ ಒಂದೊಂದು ಫೇಮಸ್ ಗಾಡ್ ಆ ಊರದ್ದು ಇದು ಅಂತ ಹೇಳಿ ಯಾವಾಗೂ ಎಷ್ಟೋ ವರ್ಷದ್ದು ದೇವ್ರ ಸ್ಟ್ಯಾಚ್ಯೂಗಳು. ನಂಗಂತೂ ಇಷ್ಟು ಖುಷಿ ಆಗತ್ತೈತೆ ಅಲ್ಲಿ ನೋಡಿದಾಗೆಲ್ಲ. ನನಗೆ ಎಕ್ಸ್ಪ್ರೆಸ್ ಆಗಂಗಿಲ್ಲ. ನಟರಾಜ, ಶಿವ, ವಿಷ್ಣು, ಪಾರ್ವತಿ, ಈ ದೇವ್ರ ಆ ದೇವ್ರ ಅಂತ ಯಾವ ದೇವ್ರ ಅಂತ ಹೆಸರು ಹೇಳ್ರಿ, ಎಲ್ಲಾ ದೇವ್ರ ಹೆಸರು ಬಂದ್ ಎಲ್ಲಾ ದೇವ್ರ ದರ್ಶನ ಆಯ್ತು ಅಂತ ಅನಿಸ್ಬಿಡ್ತ. ಭಾಳ ಖುಷಿ ಆದ್ ನಂಗೆ ಇಲ್ಲಿ ನೋಡಿ. ನಂಗೆ ಎಕ್ಸ್ಪ್ರೆಸ್ ಆಗತ್ತಿಲ್ಲ ಎಷ್ಟು ಖುಷಿ ಇದೆ ಅಂತ ಹೇಳಿ. ಬೇರೆ ದೇಶದೆಲ್ಲ ನೋಡುವಾಗ ಸುಮ್ಮನೆ ಓ ವಾವ್ ನೋಡ್ಕೊಂತ ಹೋಗತ್ತಿದ್ದೆ. ಇಲ್ಲಿ ಬಂದಾಗ ನಂಗೆ ಅದೊಂದು ಡಿವೈನ್ ಎನರ್ಜಿ. ಆಮೇಲೆ ಇದೆಲ್ಲ ನಮ್ ದೇಶದ್ದು, ನಮ್ದು ಇದೆಲ್ಲ ಅದ್ ಹೆಂಗ್ ನಾವ್ ನಮ್ಮ ಮನಿಗ್ ಹೋದಾಗ ಇದು ನಮ್ದು ಅಂತ ಹೆಂಗ ಅನಿಸ್ತಿಲ್ಲ. ಇದೆಲ್ಲ ನೋಡುವಾಗ ಅವ್ ಇದೆಲ್ಲ ನಮ್ದು, ನಮ್ ದೇಶದ್ದು, ಇದು ನಮ್ದೇ ನಂಗೆ ಭಾಳ ಫೀಲ್ ಆಗತ್ತಿತ್ತು. ಎವ್ರಿಥಿಂಗ್ ನಾನು ಇಲ್ಲಿ ನಿಂತು ಅವೆಲ್ಲ ಓದಾತೈತೆ ಮಾಡ್ತೆ. ಸೂಪರ್. ನಂಗೆ ಲಿಟರಲಿ ಇಂಡಿಯಾಕ್ ಹೋಗಿ ಬಂದಂಗ ಅನಿಸ್ಬಿಡ್ತು ಹಿಂಗೆಲ್ಲ ನೋಡಿದಾಗ. ಐ ರಿಯಲಿ ಮಿಸ್ ಇಂಡಿಯಾ. ಐ ಮಿಸ್ ಹೋಮ್, ಬ್ಯಾಕ್ ಹೋಮ್. ಮೇಡ್ ಮಿ ಇಮೋಷನಲ್. ಅಲ್ಲ ಹೆಂಗೈತು ಅಫ್ಘಾನಿಸ್ತಾನ್ ಒಳಗೆ ನಮ್ಮ ಶಿವಲಿಂಗ ಮ್ಯಾಗ ಶಿವ ಫೇಸ್, ಹೇರ್ಸ್ ಎಲ್ಲ ಎಷ್ಟು ಚಂದ. ಅವಾಗಿಂದದ 9th century ಒಳಗಿಂದದ. ಇದು ಫುಲ್ಲು ಇಂಡಿಯನ್ ಸ್ಕಲ್ಪ್ಚರ್ ಆರ್ಟ್ ಕಲ್ಚರು. ಏನಂದ್ರೆ ಇದ್ರೊಳಗೆ ಸ್ಪೆಷಾಲಿಟಿ ಕಲ್ಲು, ಪರಿಶಿಗಲ್ಲಿದ್ದಂಗ. ನನಗಿದು ನೋಡಿ ಭಾಳ ಕಾಲ್ದಾಗ ಎಷ್ಟು ಚಲೋ ಅನ್ಸದ ಗೊತ್ತ. ಐ ಫೀಲ್ ಸೋ ಇಮೋಷನಲ್. ಅಲ್ಲಿರೋದೆಲ್ಲ ಕಾರ್ಪೆಟ್, ಇಲ್ಲಿ ಬರೋಣ ಕಲಿ ಅದೇ ಫೀಲ್ ಬರ್ಬೇಕಂತ. ಇಟ್ ಇಸ್ ಸೋ ಗುಡ್. ಮೇಲು ತಲಿಬಿಟ್ಟು ಕಾಲಲು. ಎಷ್ಟು ಖುಷಿ ಆಗುತ್ತೆ. ಕರ್ನಾಟಕ, ಬೇಳೂರು, ಹಳೆಬೀಡು, ನಮ್ಮೂರು ಇದು ಶ್ರೀ ನಿನ್ನೂರಿದು. ಖುಷಿ ಆಗತ್ತಲ್ಲ. ಎಲ್ಲ ನಮ್ದೇ ದೇಶ ಇಂಡಿಯಾ. ನಮ್ ದೇಶ ನೋಡಿದ್ದಾಯ್ತಲ್ರಿ, ಬರೀ ಬಾಜುಕಿನ ದೇಶ ಕರ್ಕೊಂಡ್ ಹೋಗ್ತೀನಿ. ಚೈನಾ ಎಲ್ಲ ಅವ್ರದ್ದು ಡ್ರೆಸ್, ಅವ್ರದ್ದು ಆರ್ಮರ್ಸ್, ಆಮೇಲೆ ಗಂಡ್ಸುರ್ದು ಹೆಂಗ್ಸುರ್ದು ಎಲ್ಲ ಡ್ರೆಸ್, ಆಮೇಲೆ ಇವೆಲ್ಲ ಅವ್ರದ್ದು ಆರ್ಮರ್ಸ್ ಅಂತ ಅಲ್ಲೆಲ್ಲ ಬರ್ತಿದ್ರು. ಅದ್ ನೋಡಿ ಹೇಳತ್ತೀನಿ. ಅಂಡ್ ಇದೆಲ್ಲ ಫುಲ್ ಚೈನೀಸ್ ಸೆಕ್ಷನ್. ಹೆಂಗೈತಿ ಏನೇನೈತಿ ನೀವು ನೋಡ್ರಿ. ಈ ಚೈನೀಸ್ ಸೆಕ್ಷನ್ ಒಳಗ ಇವ್ರದ್ದು ಕಪಾಬಶಿ, ಆಮೇಲೆ ಹಿಂಗದ ವಾಸ್ ಅವೆಲ್ಲ ಜಾಸ್ತಿ. ಆಮೇಲೆ ಅವ್ರ ಆರ್ಟು ಭಾಳ ಮಸ್ತ್ ಇತ್ತು. ಅಂಡ್ ಈ ಚೈನೀಸ್ ಸೆಕ್ಷನ್ ಇದು ಔಟ್ಡೋರ್ ಫುಲ್ ಚೈನಾ ವೈಬ್ಸ್ ಕೊಟ್ಟಾರ. ಅಲ್ಲಿ ಇವೆಲ್ಲ ಮನಿ ಹೆಂಗಿರ್ತಾವು, ರೂಫ್ ಅದು ಫುಲ್ ಚೈನಾ ವೈಬ್ಸ್ ಐತಿ. ಚೈನಾಕ್ ಹೋಗ್ಲಾರೆ ಚೈನಾಕ್ ಹೋದಂಗ ಅನಿಸ್ತಿಲ್ ಬಂದಾಗ. ಟಿವಿ ಒಳಗೆ ಹೆಂಗ್ ನೋಡ್ತಿರ್ತೀವಲ್ಲ ಹಂಗ ತರ ಇತ್ತಿದ. ನೈಸ್ ಇಟ್ ವಾಸ್. ನಮ್ ಇಂಡಿಯಾದೊಳಗು ಅದೇನದ ಕಲ್ಲಿಂದ ಪರ್ಶಿಗಲ್ಲೆಲ್ಲ ಇತ್ತು ಅಂತ ಹೇಳದಲ್ಲ, ಅದು ನಮ್ದು ಗುಡಿ ತರ. ಅದೊಂದು ನಮ್ಗೊಂದ್ ರೂಮ್ ಹಂಗ್ ಕ್ರಿಯೇಟ್ ಮಾಡ್ಯಾರ. ಚೈನೀಸ್ದ ಹಿಂಗ ಔಟ್ಡೋರ್ ರೂಮ್ ಮಾಡ್ಯಾರ. ಇವನ್ ಈಜಿಪ್ಟ್ದು ಹಿಂಗೊಂದು ಔಟ್ಡೋರ್ ರೂಮ್. ಈಗ ನೆಕ್ಸ್ಟ್ ಚೈನಾ ಆದ್ಮೇಲೆ ಯುರೋಪಿಯನ್ ಫೇಮಸ್ ಪೇಂಟಿಂಗ್ಸ್ ಎಲ್ಲ ನೋಡಕ್ ಹೋಗ್ತೀವಿ. ದೇರ್ಸ್ ಫ್ಯೂ ಮೋರ್ ಚೈನೀಸ್ ಪೇಂಟಿಂಗ್ಸ್, ಚೈನಾಸ್ ಅವೆಲ್ಲ ಪೇಂಟಿಂಗ್ಸ್. ಅಂಡ್ ಬುದ್ಧ ಅದೆಲ್ಲ ಸ್ಟ್ಯಾಚ್ಯೂಸ್, ಬುದ್ಧಿಸಮ್ದು ಹೆಂಗ ಏನು ಅಂತ ಹೇಳೋದೊಂದಿತ್ತು ಹಾಲ.
ಯಾ ದಿಸ್ ಇಸ್ ಮ್ಯೂಸಿಯಂ ಫಸ್ಟ್ ಫ್ಲೋರ್ ಸೆಂಟರ್ ಹಾಲ್. ಎಷ್ಟು ಕ್ರೌಡೆಡ್ ಐತ್ ನೋಡ್ರಿ. ಅದ ತಳಗ ಇದು ಸೆಂಟರ್ ಹಾಲ್ ಫುಲ್ ಕ್ರೌಡೆಡ್, ಬಿಕಾಸ್ ಇದು ಹಾಲಿಡೇ ಟೈಮ್ ಅಲ್ಲ, ಫುಲ್ ಕ್ರೌಡೆಡ್ ಆಗಿತ್ತು. ಕ್ರಿಸ್ಮಸ್ ನನ್ನ ಬರ್ಡೇ ಆದ್ಮೇಲೆ ನೆಕ್ಸ್ಟ್ ಡೇ ಇದು ಒಂದು ಫೋಟೋ ತಗೊಳ್ಳೋ ಅಂತೇಳಿ ಫೋಟೋ ತಗೊಂಡ್ವಿ. ಇದು ಒಂದು ಪಾಟ್ ಚೈನಾದವ್ರದ್ದು, ಎಷ್ಟು ನೈಸ್ಲಿ ಕ್ರೇವ್ಡ್. ಓ ಮೈ ಗಾಡ್. ಇದು ಯಾರಂತ ಹೇಳಿ ಗೆಸ್ ಮಾಡ್ರಿ. ಇದು ಗಾಂಧಾರ್ ರಾಜ್ ಅಂತ. ಮೋಸ್ಟ್ಲಿ ನಮ್ಗಿದು ಶಕುನಿ ಅಂತ ಅನ್ಕೊಂಡ್. ದಿಸ್ ಇಸ್ ಶಕುನಿ ಅವ್ರದ್ದೊಂದು ಸ್ಟ್ಯಾಚ್ಯೂ ಇತ್ತು. ಇದನ್ನ ಹೇಳಿದ ಯುರೋಪಿಯನ್ ಪೇಂಟಿಂಗ್ ಹಾಲ್. ಯುರೋಪಿಯನ್ ಪೇಂಟಿಂಗ್ಸ್ ಭಾಳ ಇದ್ದು. ಓ ಗಾಡ್, ಇಟ್ ವಾಸ್ ಸೋ ಗುಡ್. ಎಷ್ಟು ದೊಡ್ಡ ದೊಡ್ಡ ನೈಸ್ ಪೇಂಟಿಂಗ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕಂತ. ಅದು ನಿಜವಾಗ್ಲೂ ಅವ್ರು ರಿಯಲ್ ಆಗಲ್ಲ ಅದಾರ ಅಂತಿತ್ತು ಅನ್ಸತ್ತಿತ್ತು. ಅಷ್ಟು ನೈಸ್ paintings. Oh god, hats off to the who did those paintings. Wow, it was so nice. And there were few more crockeries, cup, vessels, vase ಅವೆಲ್ಲ ಒಂದು ಸ್ವಲ್ಪ ಇದು ಔಟ್ಡೋರ್ ಒಳಗೆ ಇಟ್ಟಿದ್ರ. ನಮ್ಮೊಬ್ಬರಿಗೆ ಟೈಮ್ ಹೆಂಗ್ ಹೋಗಿದ್ದ ಗೊತ್ತಾಗ್ಲಿಲ್ಲ. ಜಲ್ದಿ ಹೋಗ್ಬೇಕಾ. ಇನ್ನ ಒಂದು ಮ್ಯೂಸಿಯಂ ಐತಿ ಇಲ್ಲೇ. ಆಲ್ಮೋಸ್ಟ್ ಒಂದು 2 to 3 hours ಆಯ್ತು. ಹಂಗ ನಾವಿಬ್ರು ಮಶ್ಕಿರಿ ಮಾಡ್ಕೊಂತ ಅದಿದು ಮಾತಾಡ್ಕೊಂತ ತಿರುಗಾಡ್ಕೊಂತ ಹೋಗತ್ತಿದ್ವಿ. ಆಮೇಲೆ ಈಗ ನೆಕ್ಸ್ಟ್ ಭಾಳ ಟೈಮ್ ಆಯ್ತು ಅಂತ ಹೇಳಿ ಒಂದ್ ಸ್ವಲ್ಪ ಯುರೋಪಿಯನ್ ಅಂಡ್ ಅಮೆರಿಕನ್ ಒಂದ್ ಸ್ವಲ್ಪ ಸ್ಕಿಪ್ ಮಾಡಿ ಹೋದ್ವಿ. ಅಲ್ಲೇ ಒಂದ್ ಸ್ವಲ್ಪ ಎಕ್ಸಿಟ್ ಒಳಗೆ ಹೋಗುವಾಗ ಇದೊಂದು ಔಟ್ಡೋರ್ ಜಸ್ಟ್ ಸಿಟ್ಟಿಂಗ್ ಏರಿಯಾ ಅಂಡ್ ಅಲ್ಲಿ ಒಂದ್ ಸ್ವಲ್ಪ ಎಲ್ಲಾ ತರ ಸ್ಟ್ಯಾಚ್ಯೂಸ್ ಅವೆಲ್ಲ ಇಟ್ಟಿದ್ರು. ಅಂಡ್ ಆರ್ಮರ್ ಸೆಕ್ಷನ್ ಇತ್ತು. ಓ ಗಾಡ್, ಇದ್ ನೋಡ್ರಿ, ಇದು ಕುದ್ರಿಗೆ ಹೆಂಗ್ ಯುದ್ಧಕ್ಕೆ ಹೋಗುವಾಗ ಹೆಂಗ್ ಆರ್ಮರ್ಸ್ ಹಾಕ್ತಾರಂತ. ಸೊ ಅದನ್ನು ಇತ್ತು ಇಲ್ಲೆಲ್ಲ. ಅಂಡ್ ಹ್ಯೂಮನ್ ಆರ್ಮರ್ಸ್ ಅದು ಎಲ್ಲ ಇತ್ತು. ಅಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ಮ್ಯೂಸಿಯಂಗೆ ಹೋಗತ್ತಿದ್ವಿ. ಬಟ್ ನಮಗ್ ನಡು ಸೂಪರ್ ಟೈರ್ಡ್ ಆಗಿದ್ವಿ. ನೆಕ್ಸ್ಟ್ ಮ್ಯೂಸಿಯಂ ಜಸ್ಟ್ ಇನ್ನೊಂದು ಹಾಫ್ ಅ ಮೈಲ್ ಇತ್ತು. ನಡ್ಕೊಂತ ಹೋಗೋಣ, ಕ್ಯಾಬ್ ಮಾಡ್ಕೊಂತ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಇರ್ಲಿ ಬಾ ನಡ್ಕೊಂತ ಹೋಗೋಣ ಅಂತಂದ್ರೆ ನಡ್ಕೊಂತ ಹೋಗುವಾಗ ನನಗಿದು ಲಕ್ಕಿಲಿ ನಂಗೆ ಇದು ಐಟನರಿ ಒಳಗೆ ಇರ್ಲಿಲ್ಲ. ನಂಗೆ ಗೊತ್ತಿತ್ತು LV ಬ್ಯಾಗ್ ಹಿಂಗ್ ಫುಲ್ ಬ್ರಾಂಡೆಡ್ ಸ್ಟೋರ್ ಹಿಂಗ್ ಕಾರ್ನರ್ ಐತಿ, ಫುಲ್ ಬ್ಯಾಗ್ ಶೇಪ್ ಒಳಗೆ LV ಸ್ಟೋರ್ ಅಂತ ನನ್ಗೆ ಗೊತ್ತಿತ್ತು. ಬಟ್ ನನ್ನ ಐಟನರಿ ಒಳಗೆ ಇರ್ಲಿಲ್ಲ, ಅಷ್ಟು ಟೈಮ್ ಇಲ್ಲ ಅಂತ ಹೇಳಿ. ಲಕ್ಕಿಲಿ ಮೆಟ್ಟಿಂದ ಮೊಮ್ಮಗ್ ನಡ್ಕೊಂತ ಹೋಗುವಾಗ ಈ ಫುಲ್ ಶಾಪಿಂಗ್ ಲೈನ್ ಇತ್ತು, ಶಾಪಿಂಗ್ ಸ್ಟ್ರೀಟ್ ಇತ್ತು, ಫುಲ್ ಬ್ರಾಂಡೆಡ್ ಸ್ಟ್ರೀಟ್ ಇದು, ಶಾಪಿಂಗ್ ಬ್ರಾಂಡೆಡ್ ಸ್ಟ್ರೀಟ್. ಓ ಗಾಡ್, ನಂಗೆ ಲಕ್ಕಿಲಿ ಸಿಕ್ತು. ನಾ ಫುಲ್ ಖುಷಿಯಾಗ್ಬಿಟ್ಟೆ. ಇದು ಬಾಜು ಐತಂತ ಗೊತ್ತಿರ್ಲಿಲ್ಲ. ಇಲ್ಲೆಲ್ಲ ದೊಡ್ಡ ಬ್ರಾಂಡೆಡ್ ಸ್ಟೋರ್ ಐತಿ, ಅವನ್ನೆಲ್ಲ ನೋಡ್ಕೊಂತ ಹೋಗತ್ತಿದ್ದೆ. ಆಮೇಲೆ ನನಗೆ ಸೈಡಿಗೆ ಇದ್ ಕಾಣ್ತು. ನಾ ಫುಲ್ ಖುಷಿ ಆಗ್ಬಿಟ್ಟೆ. ನಾ ವಿಡಿಯೋಸ್ ಒಳಗೆಲ್ಲ ನೋಡಿದ್ದೆ ಫೇಮಸ್ LV ಸ್ಟೋರ್ ಅಂತ ಹೇಳಿ. ಭಾಳ ಖುಷಿ ಆಗ್ಬಿಟ್ನಿ. ಓ ಮೈ ಗಾಡ್, ನಂಗೆ ಸಾತ್ಕ ಆಯ್ತು ಅಂತ ಅನಿಸ್ತು ನಡ್ಕೊಂತ ಹೋಗಿನು. ಈ ಲೈನ್ ಅಂತ ಫೇಮಸ್ ಲೈನ್ ನೋಡ್ರಿ. ಲೂಯಿ ವಿಟಾನ್ ಬ್ಯಾಗ್, ಇದು ಟ್ರಂಪ್ ಟವರ್, ಆಮೇಲೆ ಪ್ರಾಡಾ ಬಿಲ್ಡಿಂಗು, ಫುಲ್ ಎಲ್ಲಾ ಫೇಮಸ್. ಈ ಸತಿ ಬರೀ ಬ್ರಾಂಡೆಡ್ ಸ್ಟೋರ್ಸ್ ಮುಂದಿಂದ ಈ ಲೈನ್ ಮುಂದಿಂದಷ್ಟೇ ಹೋಗತ್ತೀನಿ. ನೆಕ್ಸ್ಟ್ ಟೈಮ್ ದೇವ್ರೆ ಪ್ಲೀಸ್ ಈ ಅಂಗಡಿ ಒಳಗೆ ಹೋಗಿ ಏನೋ ಒಂದು ವಸ್ತು ತಗೊಂಬರುವಂಗ ನಾವ್ ಅಷ್ಟು ಬೆಳಿಲಿ ಅಂತ ದೇವ್ರಿಗೆ ಬೇಡ್ಕೊಂಡ್ ಹೋಗತ್ತೀನಿ. ಬಟ್ ಈ ಸತಿ ಒಳಗೆ ಹೋಗಕ್ಕಾಗ್ಲಿಲ್ಲ, ಅಷ್ಟು ಕಾಸ್ಟ್ಲಿ ಅದಾವೆಲ್ಲ. ಸೊ ಬ್ರಾಂಡೆಡ್ ಅಲ್ಲ, ಅಫ್ಕೋರ್ಸ್ ಕಾಸ್ಟ್ಲಿ ಇರ್ತಾವ. ನಂಗೆ ಒಳಗೆ ಹೋಗಕ್ಕಾಗ್ಲಿಲ್ಲ ಅಂಡ್ ಟೈಮ್ ಇರ್ಲಿಲ್ಲ. ನೆಕ್ಸ್ಟ್ ಟೈಮ್ ಐ ಜಸ್ಟ್ ಪ್ರೇ ನಾವು ಒಳಗೆ ಹೋಗುವಂಗ ಆಗ್ಲಪ್ಪ ದೇವ್ರೆ ಅಂತ ಅನ್ಕೊಂಡೆ. ಈಗ ಬರ್ರಿ ನಾವು ನೆಕ್ಸ್ಟ್ ಮೊಮ್ಮಕ್ ಹೋಗುನು ಮಾಡರ್ನ್ ಆರ್ಟ್ ಮ್ಯೂಸಿಯಂ ನೋಡೋಣ ಅಂತ. ಅಲ್ಲಿ ಏನೇನ್ ಐತಿ, ಆರ್ಟ್ ಹೆಂಗೈತಿ, ಏನೈತಿ ಅಂತ ಹೇಳಿ. ಹೋಪ್ಫುಲಿ ನಿಮ್ಗೂ ಇಲ್ಲೇ ಕುಂತಲ್ಲೇ ನೋಡ್ಬೇಡ್ರಿ. ನೆಕ್ಸ್ಟ್ ಟೈಮ್ ನೀವು ಬಂದ್ರ, ನ್ಯೂಯಾರ್ಕಿಗೆ ಬಂದ್ರ ನೋಡ್ರಿ. ಇಲ್ಲಿ ಬಂದಾಗ ನೋಡ್ರಿ. ಈ ಲೈನ್ ಒಂದು ಬೇರೆನೆ ವೈಬ್ಸ್ ಇತ್ತು. ಹಾಲಿಡೇ ಟೈಮ್ ಒಳಗೆ ಫುಲ್ ಕ್ರೌಡೆಡ್ ಅಂಡ್ ಬಿಜಿ ಸೌಂಡು ಮಸ್ತ್ ಇತ್ತೆಲ್ಲ. ಎಸ್, ಲೆಟ್ಸ್ ಗೋ ಟು ಮಾಡರ್ನ್ ಆರ್ಟ್ ಮ್ಯೂಸಿಯಂ. ಕಡೆ ಲಿಟ್ರಲಿ ಎನರ್ಜಿ ಇಲ್ಲ. ಫಸ್ಟ್ ಮ್ಯೂಸಿಯಂ ಒಳಗೆ ಭಾಳ ತಿರುಗಾಡಿವಿ, ಎಲ್ಲಾ ಕಡೆ ನಿಂತು ಓದಿ ಮಾಡಿ ಹೋಗಿವಿ. ಈಗ ಸೆಕೆಂಡ್ ಮ್ಯೂಸಿಯಂ ಒಳಗೆ ಹೆಂಗ್ ಓದ್ತೀವೋ ಏನೋ ಗೊತ್ತಿಲ್ಲ. ಅಂಡ್ ನಡ್ಕೊಂತು ಇಲ್ಲಿ ತನ ಬಂದ್ವಿ. ಭಾಳ ಟೈರ್ಡ್ ಆಗಿತ್ತು. ನೋಡಕ್ ಬರ್ಬೋದು. ಇದೇನು ಸಾಫ್ಟ್ ಐಸ್ ಬಾಲ್ ಮಾಡಿ ಹಾಕೋರೆ. ಎಸ್, ಇದು ಎಲ್ಲ ಸಾಫ್ಟ್ ಟಾಯ್ಸ್. ಅವೇನ್ ಟೆಡಿ ಬಿಯರ್ಸ್ ಅವೇನ್ ಇರ್ತಾವಲ್ಲ, ಅವೆಲ್ಲದಕ್ಕೂ ಒಂದಕ್ಕೊಂದು ಹಚ್ಚಿ ಹಿಂಗ ಒಂದು ಆರ್ಟ್ ಮಾಡಿ ಹ್ಯಾಂಗಿಂಗ್ ಹಂಗ್ ಮಾಡ್ಯಾರ. ಮೇ ಬಿ ದಿಸ್ ಇಸ್ ಆಲ್ಸೋ ಇನ್ ಸಮ್ ಶೇಪ್. ಐ ಡೋಂಟ್ ನೋ ವಾಟ್ ಶೇಪ್ ಇಸ್. ನಂಗೆ ಅಷ್ಟೇನು ಗೊತ್ತಾಗ್ಲಿಲ್ಲ ಅಲ್ಲಿ. ಐ ಥಿಂಕ್ ದಿಸ್ ಆರ್ಟ್ ಇಸ್ ಆನ್ ಮೈ ಥಿಂಕಿಂಗ್. ಐ ಫೀಲ್ ಇದು ಏನು ಇದ್ರಲ್ಲಿ ಏನ್ ಆರ್ಟ್ ಐತಪ್ಪ ಗೊತ್ತಾಗಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮಾಡರ್ನ್ ಆರ್ಟ್ ಮ್ಯೂಸಿಯಂ ಒಳಗೆ ನನಗೊಂದು ಸ್ವಲ್ಪ ಏನೂ ತಿಳಿಲಿಲ್ಲ. ಏನ್ ಆರ್ಟ್ ಅನ್ನೋದು ನಂಗೆ ಅರ್ಥ ಆಗತ್ತಿರ್ಲಿಲ್ಲ. ಸೊ ಒಂದೊಂದು ನೋಡೋದ್ಕೊಳೆ ಗೊತ್ತಾಗತ್ತಿತ್ತು ಏನಂತೇಳಿ, ವಾಟ್ ಕೈಂಡ್ ಆಫ್ ಆರ್ಟ್ ಇಟ್ ಇಸ್ ಅಂತ ಹೇಳಿ. ಒಂದೊಂದಂತೂ ಲಿಟ್ರಲಿ ಅಲ್ಲಿ ನಿಂತ್ಕೊಂಡು ಓದಬೇಕಂತ ಅನ್ಸತ್ತಿತ್ತು. ಜಸ್ಟ್ ನೋಡಿದ್ರೆ ನಂಗೆ ಏನೂ ಅರ್ಥ ಆಗಲ್ಲಾಗಿತ್ತು. ಓದ್ದಾಗ ಗೊತ್ತಾಗ್ತಿತ್ತು ಏನಂತ ಹೇಳಿ. ಇದ್ ನೋಡ್ರಿ, ಇದು ಪೆನ್ಸಿಲ್ ಇಂಕ್ ಆರ್ಟ್ ಅಂತ ಹೇಳಿ. ಸಣ್ಣ ಹುಡುಗರು ಹಿಂಗ ಪೇಪರ್ ಮೇಲೆಲ್ಲ ಹಿಂಗ್ ಕ್ಯಾನ್ವಸ್ ಮೇಲೆ ಹೆಂಗ್ ಗೀಚಿರ್ತಾರಲ್ಲ, ಅದ್ರದ್ದು ಒಂದು ಆರ್ಟ್.
ಸೊ ಆ್ಯಂಡ್ ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಆರ್ಟ್ ಹೌ ಇಟ್ ಈಸ್. ಮೋಸ್ಟ್ಲಿ ಟೈಮ್ ಇದ್ದಾಗ ಚಲೋತ್ನಂಗೆ ನಿಂತು ಓದಿದ್ರೋ ಮಾಡಿದ್ರೋ ಗೊತ್ತಾಗತ್ತ. ಸೊ ನಮ್ಮ ಕಡೆ ಅಷ್ಟು ಟೈಮ್ ಇರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಇದು ಅಂತೂ ಫುಲ್ ಯೂಸ್ಡ್ ಕ್ಯಾನ್ಸ್ ಆ್ಯಂಡ್ ಎವ್ರಿಥಿಂಗ್ ಅಲ್ಲಿ ಹಿಂಗೆ ವಾಲ್ ಮೇಲೆ ಇಟ್ಟು ಒಬ್ರೊಬ್ರು ಇಷ್ಟು ಕ್ಯಾನ್ಸ್ ಎಲ್ಲ ಯೂಸ್ ಮಾಡ್ತಾರ, ಹಂಗೆ ಹಿಂಗೆ ಅಂತೆಲ್ಲ ಇತ್ತು. ಒಂದು ಸ್ವಲ್ಪ ಚಲೋ ಅನ್ಸಿದೆಲ್ಲ ನಿಂತಿತ್ತು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆ್ಯಂಡ್ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿ ಜಲ್ದಿ ಪಟ ಎಲ್ಲ ನೋಡ್ಬಿಟ್ಟು ನಾವು ತಳಗ್ ಬಂದ್ಬಿಟ್ವಿ ಹೊರಗೆ. ಅದಕ್ಕೆ ಇದ್ರದ್ದು ಅಷ್ಟು ವಿಡಿಯೋ ಎಲ್ಲ ಮೋಸ್ಟ್ಲಿ ನಿಮಗೆ ಇಷ್ಟ ಆಗ್ತಿರ್ಬೋದು. ನೀವು ಬಂದಾಗ ನೋಡ್ಕೊಂಡು ಟೈಮ್ ಇದ್ದಾಗ ಬಂದು ನೋಡ್ಕೊಂಡು ಹೋಗ್ರಿ. ಮೋಸ್ಟ್ಲಿ ನಾವು ನೆಕ್ಸ್ಟ್ ಟೈಮ್ ಇತ್ತಂದ್ರೆ ಬಂದು ಪೇಷನ್ಸ್ಲಿ ಕುತ್ಕೊಂಡು ನೋಡ್ತೀವಿ. ಒಂದು ಫ್ಯೂ ಪಾರ್ಟ್ಸ್ ಫಾರ್ ಸೋ ಅಮೇಝಿಂಗ್ ಟು ಸಿ. ಎಸ್ ಮುಗೀತು. ಈಗ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಕಟ್ಸಿ ಅಬೌಟ್ ಮೊಮ್ಮ. ಸೊ ಇನ್ನೊಂದ್ ಸ್ವಲ್ಪ ಕ್ರಿಸ್ಮಸ್ ಲೈಟ್ಸ್ ಅಲ್ಲಿ ಇಲ್ಲಿ ಅದಾವು. ಬಟ್ ನಾವೀಗ ಹಲಾಲ್ ಗೈಸ್ ತಿನ್ನಕ್ ಹೋಗತ್ತೀವಿ. ಏನೋ ಭಾಳ ಚಲೋ ಐತೆ ಅಂತ ಹೇಳಿದ್ರಲ್ಲ. ಸೊ ಲೆಟ್ಸ್ ಗೋ ಹ್ಯಾವ್ ಹಲಾಲ್ ಗೈಸ್. ನೋಡೋಣ ಬರ್ರಿ, ಹೆಂಗಿರ್ತದ ಗೊತ್ತಿಲ್ಲ. ನೋಡೋಣ ಈಗ ದೊಡ್ಡ ಲೈನ್ ಇರ್ತದ ಅಂತ ಆ ತರ ಗೊತ್ತಿಲ್ಲ. ನೋಡೋಣ. ಇದು ಫೇಮಸ್ ಹಲಾಲ್ ಗೈಸ್. ನಾವೀಗ ತಿನ್ನಾಕ್ ಬಂದೀವಿ. ಇಲ್ಲಿ ಥಂಡಿ ಒಳಗ ಲೈನ್ ಒಳಗ್ ನಿಂತೀವಿ. ಈಗ ಇದು ಹಲಾಲ್ ಗೈಸ್ ಜಸ್ಟ್ ಲೆಫ್ಟ್ ಟು ದಿಸ್ ಮೋಮಾ. ಹಂಗೊಂದ್ ಸ್ವಲ್ಪ ಒಂದ್ ಕಾರ್ನರ್ ತ ನಡ್ಕೊಂಡ್ ಬಂದ್ರೆ ಕಾರ್ನರ್ಗೆ ಇದು ಹಲಾಲ್ ಗೈಸ್ ಅದಾವು. ಆಲ್ಮೋಸ್ಟ್ ಇದ ಹಿಂಗೊಂದ್ 3 ಕಾರ್ನರ್ಸಿಗೆ 3 ಸ್ಟೋರ್ಸ್ ಇದಾವ ಹಲಾಲ್ ಗೈಸ್. ಫುಲ್ಲು ಬಿಗ್ ಲೈನ್. ಅವ್ರಿಗೆ ಫುಲ್ ಮಸ್ತ್ ಪ್ರಾಫಿಟ್ ಐತಿ. ಇವ್ರದೆಲ್ಲ ಒಂದ ಬ್ರಾಂಚ್ ಅಂತ 3 ಕಾರ್ಡ್ಸ್ ಇಟ್ಟಾರ. ಪಾಪ ಅವ್ರಿಷ್ಟು ಥಂಡಿ ಒಳಗೆ ಹೆಂಗೆ ನಿಂತಾರೋ ಗೊತ್ತಿಲ್ಲ. ನಾವು ಬರೀ ಒಂದು ಸ್ವಲ್ಪ ಲೈನ್ ಒಳಗೆ ನಿಂತು ತೊಗೊಂಡು ಹೋಗಕ್ಕೆ ಎಷ್ಟು ಥಂಡಿ ಅನ್ಕೊಂತೀವಿ. ಅವ್ರು ಮುಂಜಾನೆ ಸಂಜೆ ತನಕ ಥಂಡಿ ಒಳಗೆ ಇರಬೇಕು. ನೋಡಿದ್ರೆ ಅವ್ರ ಕಾಲ ಹತ್ರ ಒಂದು ಹೀಟರ್ ಫ್ಯಾನ್ ಗತ್ಲೆ ಹಿಂಗೆ ಇಟ್ಟಾರ. ಸೊ ಅವ್ರ ಕಾಲಿಗೆ ಒಂದು ಸ್ವಲ್ಪ ಹೀಟ್ ವಾರ್ಮ್ನೆಸ್ ಇರಲಿ ಅಂತ ಹೇಳಿ ಅದೊಂದು ಅವರೇ ಮಾಡ್ಕೊಂಡಾರ, ವಿಚ್ ಈಸ್ ಸೋ ಗುಡ್ ಫಾರ್ ದೆಮ್. ನೋಡ್ರಿ ಅದು ಎಷ್ಟು ಸುಡಾತೈತಿ, ಎಷ್ಟು ಹೊಗಿ ಬರಾತೈತಿ ಅಲ್ಲಿಂದ. ಬಟ್ ಇದು ಕೈಯಾಗ ಬಂದ್ಕೊಳ್ಳೋ ಒಂದು 2 ನಿಮಿಷ ಒಳಗೆ ತಣ್ಣಗ ಆಗ್ಬಿಡ್ತೈತಿ ನಮ್ಮ ಕೈಯಾಗಿದೆ. ಇದು ನೋಡ್ರಿ, ಇದು ಅವ್ರದ್ದು ಮೆನ್ಯೂ. ಒಂದು ಚಿಕನ್ ರೋಲ್ ಐತಿ, ಒಂದು ಪ್ಲಾಟರ್ ಐತಿ, ಆ್ಯಂಡ್ ದಟ್ ಈಸ್ ವಾಟ್ ದೇರ್ ಬೌಲ್ ದಟ್ ಈಸ್ ಫೇಮಸ್ ಓವರ್ ಹಿಯರ್. ಅದು ಒಂದು ಬಂದವರೆಲ್ಲ ಜಾಸ್ತಿ ರೈಸ್ ಬೌಲ್ ಅದೇನು ಪ್ಲಾಟರ್ ಐತಲ್ಲ ಅದ ತೊಗೊಳಕತ್ತಿದ್ರ. ಆ್ಯಂಡ್ ಇಲ್ಲಿ ಜಸ್ಟ್ ಚಿಕನ್ ಬೀಫು ಇನ್ನೊಂದು ಯಾವುದೋ ಒಂದಿತ್ತು ಮೀಟ್. ನಾ ಕಡೆ ಹೇಳಿದೆ ಅಲ್ರಿ, ಒಂದು 3 ಕಾರ್ನರ್ಸ್ ಕದ ಅಂತ. ಒಂದು ಈ ಕಾರ್ನರ್ ಅಲ್ಲಿ ಕಾಣತೈತ್ರಿ ಯೆಲ್ಲೋ ಮತ್ತು ರೆಡ್ ಅದೇನು ಛತ್ರಿ ಐತಲ್ಲ ಅದೊಂದು. ಇನ್ನೊಂದು ಈ ಕಾರ್ನರ್ಗೆ ಒಂದೈತ್ರಿ, ತಡಿ ತೋರಿಸ್ತೀನಿ. ಎಸ್, ಈ ಕಾರ್ನರ್ಗೆ ಒಂದೈತಿ. ಆ್ಯಂಡ್ ನೆಕ್ಸ್ಟ್ ಇದು ಈಗ ನಾವು ನಿಂತಿದ್ದೊಂದು ಕಾರ್ನರ್. ಸೊ ಕಂಟಿನ್ಯೂಸ್ 3 ಕಾರ್ನರ್ಗೆ ಅವರು ಏನೋ ಅಂಗಡಿ ಇಟ್ಟಾರ. ಆ್ಯಂಡ್ ನಾವು ಕೇಳಿದ್ವಿ ಆಲ್ ತ್ರೀ ಆರ್ ಆಫ್ ಸೇಮ್ ಬ್ರಾಂಚ್, ಹೆಂಗೋ ಒಂದೇನಾ ಅಂತ ಕೇಳಿದ್ರೆ ಹಾ ಅವೆಲ್ಲ ಒಂದ ಅಂತ ಅವ್ರು ಹೇಳಿದ್ರು. ನೀವು ಬಂದಾಗೂ ಇಲ್ಲೇ ಬಂದು ತಿನ್ಬೋದು, ಅಥೆಂಟಿಕ್ ಟೇಸ್ಟ್ ಇರತ್ತ. ಈಗ ಇದ್ರದ್ದೆಲ್ಲ ಭಾಳ ಕಾಪಿ ಎಲ್ಲ ಆಗ್ಬಿಟ್ಟವ, ಭಾಳ ಕಡೆ ಇಂಥ ಸ್ಟಾಲ್ಸ್ ಎಲ್ಲ ಇಟ್ಟಾರ. ಸೊ ದಿಸ್ ಇಸ್ ಅಥೆಂಟಿಕ್ ಅಂತ ನಾನು ಕೇಳ್ಪಟ್ಟೆ. ಆಮೇಲೆ ನಾನು ಶ್ರೀಗೂ ಕೇಳಿದೆ, ಇಲ್ಲೇ ಅಥೆಂಟಿಕ್ ಟೇಸ್ಟ್, ಒರಿಜಿನಲ್ ಟೇಸ್ಟ್ ಇಲ್ಲೇ ಸಿಗುತ್ತೆ, ಬೇರೆ ಕಡೆ ತಿಂದ್ರೆ ನಿಮಗೆ ಅಷ್ಟು ಸರಿ ಇರಂಗಿಲ್ಲ ಅಂತ ಶ್ರೀ ಹೇಳಿದ್ದು. ಅವ್ರು ಟ್ರೈ ಮಾಡಿದ್ದು, ನಾನು ಬೇರೆ ಎಲ್ಲಿ ಟ್ರೈ ಮಾಡಿಲ್ಲ. ಇದ ಫಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ನಾ ಇಲ್ಲಿ ಟ್ರೈ ಮಾಡಕ್ ಬಂದಿದ್ದೆ. ಬೌಲ್ ಒಳಗೆ ರೈಸ್, ಸ್ವಲ್ಪ ಗ್ರಿಲ್ ಚಿಕನ್ ತರ ಹಂಗಿರ್ತೈತಿ, ಆಮೇಲೆ ಪೀಟಾ ಬ್ರೆಡ್ ಕೊಡ್ತಾರ, ಆಮೇಲೆ ಲೆಟಸ್, ಆಮೇಲೆ ಅವ್ರದ್ದು ಒಂದು ವೈಟ್ ಸಾಸ್, ಒಂದು ರೆಡ್ ಸಾಸ್. ಹಂಗೆ ಇವ್ರ ಸಾಸ್ ಮೇನ್ ಇಂಪಾರ್ಟೆಂಟ್. ರೈಸ್ ಆಮೇಲೆ ಚಿಕನ್ ಒಳಗೆ ಫ್ಲೇವರ್ಸ್ ಇರುತ್ತೆ, ಬಟ್ ಆ ಸಾಸ್ ಇಂದ ಇನ್ನೂ ಜಾಸ್ತಿ ಫ್ಲೇವರ್ ಬರುತ್ತೆ. ನನಗೂ ಅದೇ ಅನಿಸ್ತು. ರೆಡ್ ಸಾಸ್ ಭಾಳ ಮಸ್ತ್ ಚಲೋ ಫ್ಲೇವರ್ ಇತ್ತು. ಆ್ಯಂಡ್ ವೈಟ್ ಸಾಸ್ ಇಸ್ ಆಫ್ಕೋರ್ಸ್ ಇಟ್ಸ್ ಮೈನೀಸ್ ಅನ್ಕೊಂತೀನಿ. ರೆಡ್ ಸಾಸ್ ಇಸ್ ಸೂಪರ್ ಸ್ಪೈಸಿ, ಫ್ಲೇವರ್ಫುಲ್, ಸೂಪರ್ ಆಗಿತ್ತು. ನಾವು ಒಂದು ಪ್ಲೇಟ್ ತೊಗೊಂಡೆ ಟ್ರೈ ಮಾಡಕ್ಕಂತ ಹೇಳಿ, ಭಾಳ ಇಷ್ಟ ಆಗ್ಬಿಟ್ಟು ಇನ್ನೊಂದು ಸತಿ ಲೈನ್ ಒಳಗೆ ನಿಂತ ಇನ್ನೊಂದು ಪ್ಲೇಟ್ ತೊಗೊಂಡು ಹೋದೆ. ಮನೆಗೆ ಹೊತ್ಕೊಳ್ಳೋ ಪಾರ್ಸಲ್ ತಿನ್ನೋಣ ಅಂತ ಹೇಳಿ. ಭಾಳ ಚಲೋ ಟೇಸ್ಟ್ ಅಂತ, ಒಂದು ಹೆಲ್ದಿ ಮೀಲ್ ಅಂತ ಅನ್ಬೋದು. ಬಟ್ ಭಾಳ ಡೈಲಿ ತಿಂತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ಬಂದಾಗ ಇಲ್ಲಿ ಒಂದ್ಸತಿ ಅಂತೂ ಟ್ರೈ ಮಾಡಬೇಕಾ ಹಲಾಲ್ ಗೈಸ್. ಚಿಕನ್ ತಿನ್ನೋರ್ಗಂತೂ ಬೆಸ್ಟ್ ಒನ್. ನಾವು ಅಲ್ಲ ಅಂಗಡಿ ಬಾಜುನ ಥಂಡ್ಯಾಗ ಕುಂತ್ ತಿನ್ನತಿದ್ವಿ. ಓ ಮೈ ಗಾಡ್, ನಾವು ತಿನ್ನೋಷ್ಟ್ರೊಳಗ ವಾಪಸ್ ರೈಸ್ ಎಲ್ಲ ಫುಲ್ ಬಿಸಿ ರೈಸ್ ಫುಲ್ ತಣ್ಣಗಾಗಿ ಹೋಯ್ತು. ಬಟ್ ತಣ್ಣಗಾದ್ರೂ ಬಿಸಿ ಇದ್ರೂ ನಂಗೆ ಭಾರಿ ಮಸ್ತ್ ಚಲೋ ಟೇಸ್ಟ್ ಬಂತ. ರೆಡ್ ಸಾಸ್ ಭಾಳ ಸ್ಪೈಸಿ ಇತ್ತಲ್ಲ, ನಂಗೆ ಒಂದು ಸ್ವಲ್ಪ ಸ್ಪೈಸಿ ಅಂದ್ರೆ ಇಷ್ಟ ಆಗುತ್ತೆ. ಜಾಸ್ತಿ ಸ್ಪೈಸ್ ಹಾಕೊಂಡು ಎಲ್ಲ ಮಾಡ್ತಿದ್ವಿ. ಇಲ್ಲಿ ಒಂದು ಪ್ಲಾಟರ್ ರೆಡಿ ಮಾಡತ್ತಾರ. ಆ ಕಡೆ ಸೈಡಿಗೆ ಒಬ್ರು ಫುಲ್ ಹಿಂಗ ದೊಡ್ಡ ಚಿಕನ್ ಪೀಸಸ್ ಇದ್ದು ಮಿನ್ಸ್ ಮಾಡ್ತಾರ. ಅಂದ್ರೆ ಮಿನ್ಸ್ ಸ್ವಲ್ಪ ಸಣ್ಣ ಕಟ್ ಮಾಡಕತ್ತಾರ. ಈ ಕಡೆ ಅದಷ್ಟು ಚಿಕನ್ ಆಲ್ರೆಡಿ ಅವ್ರು ಗ್ರಿಲ್ ಮಾಡಿ ತಗೊಂಡ್ಬಂದಿದ್ದ, ಅದನ್ನ ಫುಲ್ ಕಟ್ ಮಾಡಿ ಇಲ್ಲಿ ನಡು ಒಂದ್ ಕಡೆ ಕಟ್ ಮಾಡಿದ ಈ ಕಡೆ ಇಡ್ತಾರೆ. ಇನ್ನೊಬ್ಬ ಫುಲ್ ರೈಸ್ ಹಾಕಿ ಚಿಕನ್ ಹಾಕಿ ಲೆಟಸ್ ಆಮೇಲೆ ಒಂದ್ ಸ್ವಲ್ಪ ಅವೇನೇನಿರ್ತಾವ ಅವೆಲ್ಲ ಹಾಕಿ ಸಾಸ್ ಮಯೋ ಒಂದ್ ಸ್ವಲ್ಪ ಹಾಕಿರ್ತಾರ. ಸೂಪರ್, ಹೊಟ್ಟಿ ಫುಲ್ಲು ಆಗೋಯ್ತು. ಒಂದ್ ತಗೊಂಡ್ವಿ ನಮ್ ಇಬ್ರು ನಡುವ, ನಾನು ಶ್ರೀ ನಡುವ ಅಂತ. ಅದೇ ಒಂದ್ ಲೆಟಸ್, ಆನಿಯನ್, ಟೊಮ್ಯಾಟೊ, ಚಿಕನ್
and there is rice. There is rice. ತಗೊಂಡ್ವಿ ಭಾರಿ ಚಲೋ ಇತ್ತು. ಪಿಟಾ ಬ್ರೆಡ್ ಟೇಸ್ಟು ಚಲೋ ಇತ್ತು. ಇಟ್ ವಾಸ್ ಸೂಪರ್ ನೈಸ್ ಆ್ಯಂಡ್ ಯಾ ಹಲಲ್ ಗೈಸ್ ಎಲ್ಲ ತಿಂದಾದ್ಮೇಲೆ ನಾವು ಪಟ ಇನ್ನೊಂದು ಪಾರ್ಸಲ್ ತೊಗೊಂಡ್ಬಿಟ್ಟು ಬಸ್ಸಿಗೆ ನಮ್ಗೆ ಲೇಟ್ ಆಗತ್ತ ಅಂತ ಹೇಳಿ ನಮ್ಮ ಹೋಟೆಲ್ ಒಳಗೆ ನಮ್ಮ ಲಗೇಜ್ ಎಲ್ಲ ತೊಗೊಂಡು ಸೊಪ್ಪೆ ಎಲ್ಲ ಹತ್ತಿ ವಾಪಸ್ ನಾವು ನಮ್ಮ ಬಸ್ಸಿಗೆ ಹೋದ್ವಿ. ನಾವು ವಾಪಸ್ ರಿಟರ್ನ್ ಬಸ್ಸು ಪೀಟರ್ ಪ್ಯಾನ್ ಬಸ್ ಇತ್ತು, ಬಸ್ ಮಾಡ್ಕೊಂಡ್ವಿ. ಇವತ್ತು ಈವ್ನಿಂಗ್ ಸ್ನೋ ಸ್ಟಾರ್ಮ್ ಆಗುತ್ತೆ ಅಂತ ಹೇಳಿದ್ರು. ನಾವು ಬಸ್ ಜರ್ನಿ ಜಸ್ಟ್ ಒಂದು 3-4 hours ಜರ್ನಿ ಇತ್ತು. ಬಟ್ ಲಿಟ್ರಲಿ ನಾವು 6 o'clock ಬಸ್ಸಿಗೆ ಹತ್ತಿದ್ರೆ 9:30 ಬಂದು ನಾವು 3 ಮುಟ್ಬೇಕಾಗಿತ್ತು. ನೈಟ್ 1:32 ಬಂದು ಮುಟ್ಟಿದ್ವಿ. ಫುಲ್ಲು ಸ್ನೋ ಸ್ಟಾರ್ಮ್ ಆಗತ್ತಿತ್ತು ಆ್ಯಂಡ್ ಎಲ್ಲ ಕಡೆ ಸ್ನೋ ಆ್ಯಂಡ್ ಬಸ್ ಸ್ಕಿಡ್ ಆಗತ್ತಿತ್ತು. ಕಾರ್ಗಳು ಸ್ಕಿಡ್ ಆಗಿ ಒಂದು ಲೇನ್ ಬಿಟ್ಟು ಬೇರೆ ಲೇನ್ಯಾಗ ಬರೋದು ಭಾಳ ಕಷ್ಟ ಆಯಿತು. ಅದು ಹೆಂಗೆ ಬಂದ್ವೋ ಗೊತ್ತಿಲ್ಲ. ಬಸ್ ಅಂತೂ ಲಿಟ್ರಲಿ ಭಾಳ ಸ್ಲೋ ಆ್ಯಂಡ್ ಟ್ರಾಫಿಕ್ ಸ್ನೋಯಿಂದ ಫುಲ್ ಟ್ರಾಫಿಕ್ ಇತ್ತು. ಆಮೇಲೆ ಫುಲ್ ಸ್ಲೋ ಆಗಿ ಬರಾಕತ್ತೀವಿ. ಮನೆಗೆ ಮುಟ್ಟಿದ್ರೆ ಸಾಕು ಸೇಫ್ ಆಗಿ ಅಂತ ಅನ್ಸಾತೈತಿ. ಓ ಮೈ ಗಾಡ್, ಬಸ್ಸಿನ ಅಂತೂ ಗ್ರೇಟ್. ಅಷ್ಟ್ರೊಳಗ ಸಣ್ಣಗೆ ಬಸ್ ಓಡಿಸಿದ್ನಲ್ಲ, ಹೋಗಿ ಮುಟ್ಟಿದ್ರೆ ಸಾಕಪ್ಪ ಅಂತ ಅನ್ಸಾತಿತ್ತು. ನೋಡ್ರಿ ಹಂಗ ಬಸ್ ಸ್ಟಾಪ್ ಒಳಗೆ ಹಂಗ ಕ್ಲೀನ್ ಮಾಡತ್ತಾರ. ಅಷ್ಟು ಸ್ನೋ ಬಂದ್ ಬಿದ್ದೋಗೈತಿ. ಬಟ್ ಇನ್ನೂ ಸ್ನೋ ಬೀಳತೈತಿ. ಕಂಟಿನ್ಯೂಸ್ ಆಗಿ 5 to 6 hours ಸ್ನೋ ಇದೆ. ಟ್ರಾವೆಲ್ ಟೈಮ್ ಒಳಗ ಸ್ನೋ ಎಲ್ಲ ಹಿಂಗೆಲ್ಲ ಬೀಳ್ತಿತ್ತು ಅಂದ್ರೆ ಭಾಳ ಕಷ್ಟ, ಭಾಳ ಪ್ರಾಬ್ಲಮ್ ಆಗುತ್ತೆ. ನಮ್ಗೇನು ಇನ್ನೊಂದು ಖುಷಿ ಅಂದ್ರೆ ನಾವು ಪುಣ್ಯಾಗ ನಮ್ಮ ಕಾರ್ ಒಯ್ಲಿಲ್ಲ, ಬಸ್ಸಿಂದ ಹೋದ್ವಿ. ಬಸ್ ವಾಸ್ ಸ್ಟಿಲ್ ಅಟ್ಲೀಸ್ಟ್ ಬರ್ತಾ ಇತ್ತು. ಕಾರ್ ತೊಗೊಂಡು ಹೋಗಿದ್ವಿ ಅಂದ್ರೆ ಅಲ್ಲೇ ಸ್ಟಾಪ್ ಮಾಡಿ ನಿಂತ್ಬಿಡ್ಬೇಕಾಗ್ತಿತ್ತು. ಆ್ಯಂಡ್ ಆಮೇಲೆ ಬಸ್ ಸ್ಟಾಪಿಗೆ ಹೋಗಿ ಮುಟ್ಟಿದ್ಮೇಲೂ ಫುಲ್ ಸ್ನೋ ಬೀಳಾಕತ್ತಿತ್ತು. ಹಂಗೆ ನಾವು ನಡ್ಕೊಂತ ಹೋಗಿ ನಾವು ನಮ್ಮ ಕ್ಯಾಬ್ ಬುಕ್ ಮಾಡ್ಕೊಳತ್ತೀವಿ. 9:30 ಕ್ಯಾಬ್ ಬುಕ್ ಮಾಡತ್ತೀವಿ. ಹಂಗೆ ಅದು ಪೋಸ್ಟ್ಪೋನ್ ಪ್ರೀ ಬುಕಿಂಗ್ ಮಾಡಿದ್ವಿ. ಅದಕ್ಕೆ ಅದ್ರ ಟೈಮಿಂಗು ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗತ್ತಿದ್ವಿ. ಲಾಸ್ಟಿಗೆ 1:30 ಬಂದು ನಮ್ಮ ಊರು ಮುಟ್ಟಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಆಲ್ಮೋಸ್ಟ್ 2-3 ಆಗೋಯ್ತು. ಭಾಳ ಕೆಟ್ಟ ಸುಸ್ತಾಯಿತು. ಬಟ್ ಹೋಲ್ಸಮ್ ಆಗಿ ನ್ಯೂ ಇಯರ್ ಟ್ರಿಪ್ ಸೂಪರ್ ನೈಸ್. ಭಾಳ ಮಜಾ ಬಂತು, ಸೂಪರ್ ಫನ್. ಜಸ್ಟ್ ಹೋಪಿಂಗ್ ನಿಮಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತೀನಿ ನಮ್ಮ ನ್ಯೂ ಇಯರ್ ಟ್ರಿಪ್ ವಿಡಿಯೋ. ನಿಮ್ಗೆ ಹೆಂಗೆ ಇಷ್ಟ ಆಯಿತು, ಏನಾಯಿತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಟಿಲ್ ದೆನ್ ಬೈ ಬೈ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.